ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕೊನೆಗೂ ಅಮಿತ್ ಶಾ ರಾಹುಲ್ ಗಾಂಧಿ ಅವರ ಬೇಡಿಕೆಯ ಮುಂದೆ ಶರಣಾಗಿದ್ದಾರೆ ಅಂತಲೇ ಹೇಳಬೇಕು. ಯಾಕೆಂದ್ರೆ ಸಂಸತ್ತಿನಿಂದ ತಲೆಮರೆಸ್ಕೊಂಡು ಓಡಾಡ್ತಿದ್ದಂತಹ ಅಮಿತ್ ಶಾ ಸಂಸತ್ತಿಗೆ ಬರುವುದರ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಆ ಸೂಚನೆಗಳನ್ನ ಸ್ವತಃ ಕೇಂದ್ರ ಸಚಿವ ಕಿರಣ್ ರಿಜಿಜು ಕೊಟ್ಟಿದ್ದಾರೆ. ಅಮಿತ್ ಶಾ ಸಂಸತ್ತಿಗೆ ಬರ್ತಾರೆ, ಹೇಳಿಕೆ ಕೊಡ್ತಾರೆ. ಬಟ್ ನೀವು ಶಾಂತಿಯಿಂದ ಕೇಳಿಸ್ಕೊಳ್ಬೇಕು, ಗಲಾಟೆ ಮಾಡಬಾರದು ಅಂತ ವಿಪಕ್ಷಗಳಿಗೆ ಹೇಳಿದ್ದಾರೆ. ಸೊ ಯಾವ ವಿಚಾರಕ್ಕೆ ಅಮಿತ್ ಶಾ ಸಂಸತ್ತಿಗೆ ಬರದೆ ಹೆದರ್ಕೊಂಡು ಕದ್ದು ಮುಚ್ಚಿ ಓಡಾಡ್ತಾ ಇದ್ದಿದ್ದು, ಮತ್ತು ಬಂದು ಹೇಳಿಕೆ ಕೊಡೋದಾದ್ರೆ ಏನು ಡ್ರಾಮಾ ಮಾಡಿ ಹೇಳಿಕೆಯನ್ನ ಕೊಡಬಹುದು ನೋಡುವಂತಹ ವಿಚಾರವನ್ನು ಮಾಡೋಣ. ಸೊ ನಿಮಗೆ ಗೊತ್ತಿದೆ, ಜಂತರ್ ಮಂತರ್ನಲ್ಲಿ ಜುಲೈ 20ನೇ ತಾರೀಕು ನಡೆಸಿದಂತಹ ಪೊಲೀಸರು ನಡೆಸಿದಂತಹ ಕ್ರೌರ್ಯ ಇದೆಯಲ್ಲ, ಮಕ್ಕಳ ಮೇಲೆ, ವಿದ್ಯಾರ್ಥಿಗಳ ಮೇಲೆ, ವಿದ್ಯಾರ್ಥಿನಿಯರ ಮೇಲೆ, ಅದರಲ್ಲೂ ಅದನ್ನ ಯಾವ ಸಭ್ಯ ಸರ್ಕಾರ ಸಹ ನಡೆಸೋದಕ್ಕೆ ಸಾಧ್ಯನೇ ಇಲ್ಲ. ಎಕ್ಸೆಪ್ಟ್ ಫಾರ್ ನರೇಂದ್ರ ಮೋದಿ ಅಮಿತ್ ಶಾ ಜೋಡಿಗೆ ಮಾತ್ರ ಅಂತಹ ಸರ್ಕಾರ ನಡೆಸೋದಕ್ಕೆ ಸಾಧ್ಯ. ಆ ಸರ್ಕಾರ ಆ ಪೊಲೀಸರನ್ನ ಬಳಸ್ಕೊಂಡು ವಿದ್ಯಾರ್ಥಿಗಳ ವಿರುದ್ಧ, ಯುವ ಜನತೆಯ ವಿರುದ್ಧ, ಜನ್ಸಿಯ ವಿರುದ್ಧ ಆ ಮಟ್ಟದ ಕ್ರೌರ್ಯ, ಆ ಮಟ್ಟದ ದೌರ್ಜನ್ಯ ನಡೆಸೋದಕ್ಕೆ ಇವರಿಗೆ ಮಾತ್ರ ಸಾಧ್ಯ. ಯಾಕೆಂದ್ರೆ ಇವರು ಸಾಕಷ್ಟು ನೋಡ್ಕೊಂಡು ಬಂದಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸರು ನಡೆಸಿದ ಆ ದೌರ್ಜನ್ಯದ ವಿರುದ್ಧ ಇಡೀ ದೇಶ ಇಡೀ ದೇಶ ಅಸಮಾಧಾನಗೊಂಡಿತ್ತು. ಬಾಯಿಗೆ ಬಂದಂಗೆ ಕೆಲವರು ಬೈದರು ಈ ಸರ್ಕಾರವನ್ನ. ಮಕ್ಕಳ ಮೇಲೆ ಇಂತಹ ಕ್ರೌರ್ಯ ಎಸಗ್ತೀರಾ? ಅವ್ರೇನು ತಪ್ಪು ಮಾಡಿದ್ರು? ನಿಮ್ಮ ಪೇಪರ್ ಲೀಕ್ ಅನ್ನ ಪ್ರಶ್ನೆ ಮಾಡಿದ್ದೆ ತಪ್ಪ? ನಿಮ್ಮ ಪೊಲೀಸರು ಆ ರೀತಿ ಹೊಡೆದ್ರಲ್ಲ, ಅಷ್ಟು ಕೀಳು ಮಟ್ಟಕ್ಕೆ ಹೋಗಿ ಹೆಣ್ಣು ಮಕ್ಕಳ ಏನು ಎಲ್ಲೆಲ್ಲೋ ಲಾಠಿಯನ್ನು ತುರುಕುವಂತಹ ಕೆಲಸವನ್ನು ಮಾಡಿದ್ರಲ್ಲ, ಎಷ್ಟು ಅಸಹ್ಯ ಅದು. ತಲೆ ಹೊಡೆದ್ರಲ್ಲ, ಮಕ್ಕಳಿಗೆ ಕೈ ಕಾಲು ಮುರಿದು ಹಾಕಿದ್ರಲ್ಲ ಅಂತ ಇಡೀ ದೇಶದಲ್ಲಿ ಸಾಕಷ್ಟು ಟೀಕೆಗಳು ಕೇಳಿಬಂತು. ಆವತ್ತಿನಿಂದ ಅಮಿತ್ ಶಾ ಸಂಸತ್ತಿಗೆ ಬರುವಂತಹ ಧೈರ್ಯ ಮಾಡಲಿಲ್ಲ. ಕದ್ದು ಮುಚ್ಚಿ ಓಡಾಡ್ತಿದ್ರು. ಸಂಸತ್ತಿನ ಆವರಣಕ್ಕೆ ಬಂದ್ರು ಸಹ, ಆ ಬಿಲ್ಡಿಂಗ್ ಒಳಗಿದ್ರು ಸಹ ಸದನಕ್ಕೆ ಬರುವಂತಹ ಧೈರ್ಯವನ್ನ ಮಾಡಲಿಲ್ಲ. ವಿಪಕ್ಷಗಳು ಅದನ್ನೇ ದೊಡ್ಡ ಒಂದು ಇಶ್ಯೂ ಮಾಡಿಕೊಂಡ್ವು, ಅದನ್ನೇ ದೊಡ್ಡ ರೀತಿಯಲ್ಲಿ ಪ್ರತಿಭಟನೆಗಳಿಗೆ ಬಳಸ್ಕೊಂಡ್ರು. ಅಮಿತ್ ಶಾ ಎಲ್ಲಿ, ಯಾಕೆ ಬರ್ತಿಲ್ಲ ಅಮಿತ್ ಶಾ ಅನ್ನುವಂತಹ ಒಂದು ಬ್ಯಾನರ್ ಅನ್ನ, ದೊಡ್ಡ ಬ್ಯಾನರ್ ಅನ್ನ ಇಟ್ಕೊಂಡು ಪ್ರತಿ ದಿನ ಪ್ರತಿಪಕ್ಷಗಳು ಸಂಸತ್ತಿನ ಆವರಣದಲ್ಲಿ ಪ್ರತಿಭಟನೆಗಳನ್ನ ಮಾಡುದು. ಮತ್ತು ಅಮಿತ್ ಶಾ ಬರಲೇಬೇಕು, ಇಲ್ಲಿ ಬಂದು ಏನ್ ನಡೀತು ಅವತ್ತು, ಯಾರು ಹೊಣೆ, ಅದಕ್ಕೆ ಪೊಲೀಸರ ಆ ಕ್ರೌರ್ಯಕ್ಕೆ ಯಾರು ಹೊಣೆ ಅಂತ ಉತ್ತರ ಕೊಡಲೇಬೇಕು, ಮತ್ತು ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಹೇಳಿಕೆಯನ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೊಡ್ತಾನೆ ಇದ್ರು. ವಿಪಕ್ಷದ ಇತರೆ ನಾಯಕರು ಸಹ ಅದೇ ಬೇಡಿಕೆಯನ್ನು ಇಟ್ರು. ಈ ಎಲ್ಲ ಕ್ರೌರ್ಯಗಳಿಗೆ, ಈ ಎಲ್ಲ ರೀತಿಯಾದಂತಹ ದೌರ್ಜನ್ಯಕ್ಕೆ ಅಮಿತ್ ಶಾನೇ ಹೊಣೆ ಹೊರಬೇಕು. ಹೇಗೆ ಪೇಪರ್ ಲೀಕ್ಗೆ ಹೊಣೆ ಹೊತ್ತು ಜೆನ್ಸಿಯ ಮುಂದೆ ಮಂಡಿ ಊರಿ ನರೇಂದ್ರ ಮೋದಿ ಸರ್ಕಾರ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೀತೋ, ಅದೇ ರೀತಿ ಅದೇ ಜೆನ್ಸಿಯ ವಿರುದ್ಧ, ಅದೇ ಜೆನ್ಸಿಯ ಮೇಲೆ, ಅದರಲ್ಲೂ ಹೆಣ್ಣು ಮಕ್ಕಳ ಮೇಲೆ ಅಶ್ಲೀಲಕರವಾದಂತಹ ದೌರ್ಜನ್ಯಗಳನ್ನು ನಡೆಸಿದಂತಹ ಪೊಲೀಸರ ಜವಾಬ್ದಾರಿ ಹೊರಬೇಕಾದಂತಹದ್ದು ಅಮಿತ್ ಶಾ ಜವಾಬ್ದಾರಿ. ಅವರು ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದು ಕೂತವು. ಸದನವನ್ನ ನಡೆಯೋದಕ್ಕೆ ಬಿಡಲಿಲ್ಲ. ಆ ಕಡೆ ರಾಜ್ಯಸಭೆಯಲ್ಲೂ ಬಿಡಲಿಲ್ಲ. ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಗುಡುಕ್ತಾ ಇದ್ರೆ, ಇಲ್ಲಿ ರಾಹುಲ್ ಗಾಂಧಿ ಮತ್ತು ಇತರೆ ಸಮಾಜವಾದಿ ಪಕ್ಷವನ್ನು ಒಳಗೊಂಡಂತೆ, ಅಖಿಲೇಶ್ ಯಾದವ್ ಒಳಗೊಂಡಂತೆ ಇತರೆ ವಿರೋಧ ಪಕ್ಷಗಳು ಸಹ ಆ ವಿಧಾನ ಲೋಕಸಭೆಯಲ್ಲಿ ದೊಡ್ಡ ಮಟ್ಟದ ಗದ್ದಲ ಮಾಡಿದ್ವು. ಸದನ ನಡೀಲೇ ಇಲ್ಲ. ಇನ್ನು ಉಳಿದಿರೋದು 2 ದಿನ, 3 ದಿನ, ಇನ್ನು ಸಾರಿ 3 ದಿನ ಮಾತ್ರ ಉಳಿದಿರೋದು. 13ನೇ ತಾರೀಕಿಗೆ ಸದನ ಕ್ಲೋಸ್ ಆಗುತ್ತೆ. ಮಾನ್ಸೂನ್ ಸೆಷನ್ ಕ್ಲಿಯರ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ಹುಮ್ಮಸ್ಸಿನಲ್ಲಿದ್ವು. ಏನು ಅಂದ್ರೆ, ನರೇಂದ್ರ ಮೋದಿ ಅಮಿತ್ ಶಾ ಆಪರೇಷನ್ ಮೇಲೆ ಆಪರೇಷನ್ ಮಾಡಿ, TMC ಅಂತೆ, ಶರದ್ ಪವಾರ್ ಪಕ್ಷ ಅಂತೆ, ಇನ್ನೆಂಥದಂತಹದ್ದು ಕಳ್ಳ ಹಾದಿಗಳಲ್ಲಿ ಕೆಟ್ಟ ಕೊಳಕ ಆಪರೇಷನ್ಗಳನ್ನ ಮಾಡಿ ತಮ್ಮ ನಂಬರ್ಗಳನ್ನ ಹೆಚ್ಚಿಸಿಕೊಂಡು 2/3 ಮೆಜಾರಿಟಿ ಬಳಿಗೆ ಬಂದು ಡಿಲಿಮಿಟೇಷನ್ ಅನ್ನುವಂತಹ ದಕ್ಷಿಣ ಭಾರತಕ್ಕೆ ದಕ್ಷಿಣ ಭಾರತಕ್ಕೆ ಮಹಾದ್ರೋಹ ಎಸಗಬಹುದಾದಂತಹ ಬಿಲ್ಲನ್ನ ಪಾಸ್ ಮಾಡ್ಕೊಂಡ್ಬಿಡ್ತಾರೆ. ಅಬ್ಬಬ್ಬಬ್ಬಬ್ಬಬ್ಬ, ಮಾಸ್ಟರ್ ಸ್ಟ್ರೋಕ್ ಅಂತ ಈ ಎಂಜಲು ಮಾಧ್ಯಮ, ಬೂಟೆಕ್ಕೋ ಮಾಧ್ಯಮಗಳು ಹೇಳ್ಕೊಂಡಿರೋ ಸಂದರ್ಭದಲ್ಲಿ ಇದು ನಡೆದು ಆ ಬಿಲ್ಲುಗಳನ್ನ ತರೋದಕ್ಕೆ ಇವತ್ತು ನರೇಂದ್ರ ಮೋದಿಗೆ ಧೈರ್ಯ ಸಾಲ್ತಾ ಇಲ್ಲ, ಮೋದಿ ಸರ್ಕಾರಕ್ಕೆ ಧೈರ್ಯ ಸಾಲ್ತಾ ಇಲ್ಲ, ಅಮಿತ್ ಶಾಗೆ ಧೈರ್ಯ ಸಾಲ್ತಾ ಇಲ್ಲ.
ಆದರೂ ಉಳಿದಿರುವ 3 ದಿನಗಳಲ್ಲಿ ಏನಾದರೂ ಮಾಡುವ ಒಂದು ತಂತ್ರದ ಭಾಗವಾಗಿ ಅಮಿತ್ ಶಾನ ಸದನಕ್ಕೆ ಬರುವಂತೆ ಮಾಡಲಾಗ್ತಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಅದನ್ನ ಸ್ವತಃ ಮಿನಿಸ್ಟರ್ ಕಿರಣ್ ರಿಜಿಜು ಸದನದಲ್ಲಿ ಕನ್ಫರ್ಮ್ ಮಾಡ್ತಾರೆ. ಎಸ್, ಅಮಿತ್ ಶಾ ಬರ್ತಾರೆ. ಜಂತರ್ ಮಂತರ್ ಪ್ರತಿಭಟನೆ ಸಂದರ್ಭದಲ್ಲಿ ನಡೆದಂತಹ ಏನ್ ಲಾಠಿ ಚಾರ್ಜ್ ಇದೆ ಅದರ ಬಗ್ಗೆ ಮಾತಾಡ್ತಾರೆ. ಆದರೆ ವಿಪಕ್ಷಗಳು ಸೈಲೆಂಟ್ ಆಗಿ ಕೇಳಿಸ್ಕೊಳ್ಬೇಕಂತೆ, ಚರ್ಚೆ ಮಾಡಬೇಕಂತೆ. ಅದನ್ನ ಬಿಜೆಪಿ ಹೇಳ್ತಾ ಇದೆ ಬೇರೆ ಪಕ್ಷಗಳಿಗೆ. ಬಿಜೆಪಿ, ನರೇಂದ್ರ ಮೋದಿ ಸರ್ಕಾರದ ಸಚಿವರು ಹೇಳ್ತಾ ಇದ್ದಾರೆ. ಅಂದ್ರೆ ಜಂತರ್ ಮಂತರ್ನಲ್ಲಿ ಮಕ್ಕಳ ಮೇಲೆ ಅಷ್ಟು ದೊಡ್ಡ ದೌರ್ಜನ್ಯ ನಡೆಸಿದ್ರು ಸಹ ಎಲ್ಲ ಸುಮ್ಮನಿರಬೇಕು. AK-47 ಬಿಹಾರದಲ್ಲಿ AK-47 ವಿದ್ಯಾರ್ಥಿಗಳ ವಿರುದ್ಧ ಬಳಕೆ ಆದರೂ ಸುಮ್ಮನೆ ಇರಬೇಕು. ಪ್ಯಾಲೆಟ್ ಗನ್ನುಗಳು ದೆಹಲಿಯಲ್ಲಿ ಬಳಕೆ ಆದವಲ್ಲ ವಿದ್ಯಾರ್ಥಿಗಳ ವಿರುದ್ಧ, ಆಗಲೂ ಸುಮ್ಮನೆ ಇರಬೇಕು. ತಾಳ್ಮೆಯಿಂದ ಕೇಳಿಸ್ಕೊಳ್ಬೇಕಂತೆ. ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲದಂತೆ ಇಂತಹ ಒಂದು ಬೇಡಿಕೆಯನ್ನ ವಿಪಕ್ಷದ ಮುಂದೆ ಈ ಸರ್ಕಾರ ಇಡ್ತಾ ಇದೆ. ಗದ್ದಲ ಮಾಡಬಾರ್ದು. ಅಮಿತ್ ಶಾ ಬರ್ತಾರೆ. ಏನೋ ಅಮಿತ್ ಶಾ ದೊಡ್ಡ ಮಹಾರಾಜ, ಈ ದೇಶ ಪ್ರಜಾಪ್ರಭುತ್ವದಲ್ಲಿಲ್ಲ, ರಾಜಾದಿರಾಜರು ಆಳ್ವಿಕೆ ನಡೆಸ್ತಾ ಇರೋದು, ರಾಜ ಬಂದಾಗ ಎಲ್ಲರೂ ಸುಮ್ಮನೆ ಇರಬೇಕು ಅಂತ ಹೇಳೋ ರೀತಿಯಲ್ಲಿ ಇತ್ತದು. ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಕಾಂಗ್ರೆಸ್, ರಾಹುಲ್ ಗಾಂಧಿ, ನಾವು ರಾಜೀನಾಮೆಗೆ ಕಡಿಮೆ ಏನನ್ನೂ ಒಪ್ಪಲ್ಲ, ಕ್ಷಮೆ ಕೇಳಬೇಕು ಈ ದೇಶದ ಯುವ ಜನತೆಯನ್ನ, ಜೆನ್ಸಿಯನ್ನ. ಅಮಿತ್ ಶಾ ಅವತ್ತು ನಡೆದಂತಹ ಕ್ರೌರ್ಯಕ್ಕೆ ಇಡೀ ದೇಶದ ಕ್ಷಮೆ ಕೇಳಬೇಕು ಮತ್ತು ಅಮಿತ್ ಶಾ ಅದರ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟು ಹೋಗಬೇಕು. ಅದೇ ನಮ್ಮ ಬೇಡಿಕೆ ಅಂತ ಹೇಳಿ ರಾಹುಲ್ ಗಾಂಧಿ ಸದನದ ಒಳಗೆ ಹೊರಗೆ ಮತ್ತು ಮೊನ್ನೆ ಪ್ರಯಾಗರಾಜ್ನಲ್ಲಿ ನಡೆದಂತಹ ಜೆನ್ಸಿ ಸಮಾವೇಶ ಇತ್ತಲ್ಲ, ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಬಂದಿದ್ರಲ್ಲ, ಆ ಸಮಾವೇಶದಲ್ಲಿಯೂ ಸಹ ಗುಡುಗಿದರು. ಜೆನ್ಸಿಯ ಮುಂದೆ ಇಂಚಿಂಚಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಲೆಕ್ಕಾಚಾರಗಳನ್ನು ಬಿಚ್ಚಿಟ್ರು. RSS ನ ಏನು ಕೈವಾಡ ಇದೆ ಇದರಲ್ಲಿ ಅದನ್ನು ಬಿಚ್ಚಿಟ್ರು ಪ್ರಯಾಗರಾಜ್ನಲ್ಲಿ ರಾಹುಲ್ ಗಾಂಧಿ. ಅಲ್ಲಿಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು, ಯುವ ಜನತೆ ಸ್ಟೇಜ್ ಮೇಲೆ ಬಂದು ಅವರ ನೋವನ್ನು ತೋಡ್ಕೊಂಡ್ರು. ಧೈರ್ಯವಾಗಿ ದೇಶದ ಮುಂದೆ ತಮ್ಮ ನೋವನ್ನ ಮುಂದಿಟ್ರು. ಯಾಕೆಂದ್ರೆ ಜೆನ್ಸಿಗಳ ಮೇಲೆ ನಡೆದಂತಹ ದೌರ್ಜನ್ಯ ಆ ಮಟ್ಟದ್ದಾಗಿತ್ತು. ಅಷ್ಟು ದೊಡ್ಡ ದೌರ್ಜನ್ಯವನ್ನು ನಡೆಸಿದಂತಹ ಅಮಿತ್ ಶಾ ಅಡಿಯಲ್ಲಿ ಬರುವಂತಹ ಪೊಲೀಸರು ಒಬ್ಬರ ಮೇಲೂ ಸಹ ಕ್ರಮ ಆಗ್ಲಿಲ್ಲ. ಹೆಣ್ಣು ಮಕ್ಕಳ ಖಾಸಗಿ ಅಂಗಕ್ಕೆ ಲಾಠಿ ತುರುಕ್ತಾರೆ ಆನ್ ಕ್ಯಾಮರಾ, ಆದರೂ ಸಹ ಅವರ ವಿರುದ್ಧ ಕ್ರಮ ಆಗೋದಿಲ್ಲ. ಸುಮ್ಮನೆ ನಿಂತಿರೋ ಹೆಣ್ಣು ಮಗಳಿಗೆ DYSP ಲೆವೆಲ್ ಆಫೀಸರ್, ಪೊಲೀಸ್ ಆಫೀಸರ್ ಹೋಗಿ ಕಪಾಳಕ್ಕೆ ಬಾರಿಸ್ತಾನೆ, ಅದರ ವಿರುದ್ಧ ಕ್ರಮ ಆಗೋದಿಲ್ಲ. ಪ್ಯಾಲೆಟ್ ಗನ್ನುಗಳನ್ನ ಸರ್ಕಾರನೇ ಬ್ಯಾನ್ ಮಾಡಿಟ್ಟಿದೆ, ಅಂತಹ ಪ್ಯಾಲೆಟ್ ಗನ್ನುಗಳಿಂದ ಫೈರ್ ಆಗುತ್ತೆ. ಬಿಹಾರದಲ್ಲಿ ನಡೆಯುವ ಪ್ರತಿಭಟನೆಯಲ್ಲಿ AK-47 ಇಂದ ಫೈರ್ ಆಗುತ್ತೆ. ಆದರೂ ಅದಕ್ಕೆ ಅಮಿತ್ ಶಾಗೆ ಸಂಬಂಧನೇ ಇಲ್ಲವಂತೆ, ಗುಂಡೆ ಹಾರಿಲ್ವಂತೆ. ಬರೀ ಲಾಠಿ ಚಾರ್ಜ್, ಅದು ಸಹ ಮೈಲ್ಡ್ ಲಾಠಿ ಚಾರ್ಜ್ ಆಗಿದ್ದಂತೆ. ಜಲಫಿರಂಗಿ, ಅಶ್ರುವಾಯು ಎಲ್ಲ ಮೈಲ್ಡ್ ಆಗಿ, ಲೈಟ್ ಆಗಿ, ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಆಗಿದ್ದಂತೆ. ಇದನ್ನ ಅಮಿತ್ ಶಾ ಬಂದು ಸುಳ್ಳು ಪಳ್ಳು ಎಲ್ಲ ಬೆರೆಸಿ ಏನೇನೋ ಕತೆ ಕಟ್ಟಿ ನೆಹರೂನ್ ಕರ್ಕೊಂಡ್ ಬಂದು, ಇಂದಿರಾ ಗಾಂಧಿನ ಕರ್ಕೊಂಡು ಬಂದು ಹಿಂದೆ ಏನಾಗಿತ್ತು, ಈ ಹಿಂದೆ ಏನಾಗಿತ್ತು ಅಂತ ಕತೆ ಕಟ್ತಿರ್ಬೇಕಾದ್ರೆ ವಿಪಕ್ಷಗಳು ಸೈಲೆಂಟ್ ಆಗಿ ಕೇಳಿಸ್ಕೊಳ್ಬೇಕಂತೆ. ಹಾಗಂತ ಕಿರಣ್ ರಿಜಿಜು ಸಾಹೇಬರು ಹೇಳ್ಕೊಂಡಿದ್ದಾರೆ. ಸೊ ಎನಿಹೌ, ಅಮಿತ್ ಶಾ ಸದನಕ್ಕೆ ಬರೋದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಆ ಮೂಲಕ ವಿಪಕ್ಷಗಳ ಮುಂದೆ ಅಮಿತ್ ಶಾ ಶರಣಾಗಿರೋದು ಕನ್ಫರ್ಮು. ಯಾಕಂದ್ರೆ ನಾನು ಬರಲ್ಲ, ಏನ್ ಮಾಡ್ಕೊಳ್ತೀರಿ ಅನ್ನುವಂಥ ಮನಸ್ಥಿತಿಯಲ್ಲಿ ಇಷ್ಟು ವರ್ಷ ಬದುಕ್ತಾ ಇದ್ರು. ಅಮಿತ್ ಶಾ ಆಗ್ಲಿ, ನರೇಂದ್ರ ಮೋದಿ ಆಗ್ಲಿ, ನಾವು ಮಾಡಿದ್ದೆ ಫೈನಲ್, ನಮಗೆ ವೋಟ್ ಹಾಕಿಸ್ಕೊಳ್ಳೋದು ಗೊತ್ತು, ಹಿಂದೂ ಮುಸ್ಲಿಂ ಮಾಡಿ ವೋಟ್ ಹಾಕಿಸ್ಕೊಳ್ತೀವಿ, ಹಾಗಾಗಿ ಬೇರೆ ಯಾವುದನ್ನು ನಾವು ಕೇರ್ ಮಾಡಲ್ಲ, ಯಾವ ರೂಲ್ಸ್ ಫಾಲೋ ಮಾಡಲ್ಲ, ನಮ್ಮ ಇಷ್ಟಕ್ಕೆ ನಾವು ನಡಿತೀವಿ ಅಂದ್ರು. ಅದಕ್ಕೆ ಈಗ ಪೆಟ್ಟು ಬಿದ್ದಿದೆ, ಅಹಂಕಾರಕ್ಕೆ ಪೆಟ್ಟು ಬಿದ್ದಿದೆ, ಆ ಒಂದು ಗರ್ವಕ್ಕೆ ಪೆಟ್ಟು ಬಿದ್ದಿದೆ. ಅಮಿತ್ ಶಾ ಬರ್ತೀನಿ ಅಂತ ತನ್ನ ಸಂಪುಟದ ಇನ್ನೊಬ್ಬ ಸಚಿವರಿಂದ ಸದನದಲ್ಲಿ ಹೇಳಿಕೆಯನ್ನು ಕೊಡಿಸಿದ್ದಾರೆ. ಸೊ ಬರ್ಲಿ, ಅದು ಏನು ಹೇಳ್ತಾರೆ ನೋಡೋಣ. ಯುವ ಜನತೆಯ ಮೇಲೆ ನಡೆದಂತಹ ಆ ದೌರ್ಜನ್ಯವನ್ನ ಇವರು ಎಷ್ಟು ಗಂಭೀರವಾಗಿ ಚರ್ಚೆ ಮಾಡ್ತಾರೆ ಸರ್ಕಾರದ ಪರವಾಗಿ ಅಮಿತ್ ಶಾ, ಅಥವಾ ಸೇಮ್ ಓಲ್ಡ್ ಅಮಿತ್ ಶಾ ಅದೇ ಕತೆ ಕಟ್ತಾರ ಮೋದಿ ರೀತಿಯಲ್ಲಿ. ನೆಹರು ಕಾರಣ, ಇಂದಿರಾ ಗಾಂಧಿ ಕಾರಣ, ರಾಜೀವ್ ಗಾಂಧಿ ಕಾರಣ, ಈ ಹಿಂದಿನ ಸರ್ಕಾರಗಳ ಕಾರಣ ಅಂತ ಕತೆ ಕಟ್ಕೊಂಡು ಇರ್ತಾರ. ವೇಟ್ ಅಂಡ್ ವಾಚ್ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.